ಎಲ್ಲರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನಲ್ ಇದೆ. ಸುನೀತೆ ಸಿ ಅಂತ ದಾವಣಗೆರೆ. ಇವತ್ತು ರಾಗಿ ಸೂಪ್ ಮಾಡಿ ತೋರಿಸ್ತೀನಿ. ರಾಗಿ ಹಿಟ್ಟು, ಮೆಣಸು ಪೌಡ್ರ್ 8, ಕೋಸು ಸ್ವಲ್ಪ, 1 ಕ್ಯಾರೆಟು, 4 ಬೀನ್ಸು, ಹಸೆ ಬಟಾಣಿ, ಬಟಾಣಿ ನೋಡ್ರಿ, ಬಟಾಣಿ, ಬೀನ್ಸು, ಹಸೆ ಶುಂಠಿ, ಬೆಳ್ಳುಳ್ಳಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು, 1 ಹಸಿಮೆಣಸಿನ್ಕಾಯಿ. ಇವಾಗ ನೋಡ್ರಿ, ಫಸ್ಟಿಗೆ ಒಗ್ಗರಣೆ ಹಾಕ್ಕೊಂತೀನಿ. ಸ್ವಲ್ಪ ಎಣ್ಣೆ ಹಾಕ್ತಿರೋ, 1 ಚಮಚ ಅಷ್ಟು. ಭಾಳ ಬೇಡ ರೀ, 1 ಚಮಚ ಎಣ್ಣೆ ಸಾಕು ರಾಗಿ ಸೂಪಿಗೆ. ಇದು ಕಾಯಬೇಕು ಎಣ್ಣೆ. ಬೀನ್ಸ್ ಹಾಕ್ತಿದ್ದೀನಿ. ಬೀನ್ಸ್, ಹಸಿ ಬಟಾಣೆ, ಕ್ಯಾರೆಟ್, ಕೋಸ್ ತುಂಬ ಚೆನ್ನಾಗಿರುತ್ತೆ. ದೊಡ್ಡದಂತೂ ಸಣ್ಣ ಕುಡಿಬೋದು, ಸಣ್ಣದಿಂದ ದೊಡ್ಡದಂತೂ ರಾಗಿ ಸೂಪ್ ಕುಡಿಬೋದು. ತುಂಬ ಟೇಸ್ಟ್ ಇರುತ್ತೆ ನೋಡಿರಿ. 1 ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ. ಸ್ವಲ್ಪ ಬೇಯಬೇಕ್ರಿ. ಉಪ್ಪು ಹಾಕ್ತೀನಿ ರೀ, ಸ್ವಲ್ಪ ದಪ್ಪ ಉಪ್ಪು. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ರಿ. ಇವಿಟ್ಟು ಕಲ್ಸ್ಕೊತೀನಿ ರೀ. ನೀವು ಕೈಯಿಂದನೇ ಕಲಿಸ್ಕೊಬೋದು, ಸ್ಪೂನಿಂದ ಕಲಿಸ್ಬೋದ್ರಿ. ಗಂಟು ಇರಬಾರ್ದು. ಇದೊಂದು ನೋಡಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ನೀರು ಹಾಕ್ತೀನಿ, ಉಪ್ಪು ಹಾಕಿದ್ದೀನಿ. ಸ್ವಲ್ಪ ತರಕಾರಿ ಬೇಯಿಸಿದ್ರೆ ಚೆನ್ನಾಗ್ರಿ. ನೋಡಿರಿ, ಕುದೀತಿದೆ. ಒಂದು 8 ಮೆಣಸು ಕುಟ್ಟಿಟ್ಕೊಂಡಿದ್ದೆ ರೀ. ಜೀರಿಗೆ ಪೌಡರ್ ಹುರಿದು ಇಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ರೀ ನಾವು. ನೋಡ್ರಿ, ಇದು ರಾಗಿ ಹಿಟ್ಟನ್ನು ನೀರಲ್ಲಿ ಕಲಸಿಟ್ಟಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ರಾಗಿ ಸೂಪ್ ರೆಡಿ ಆಯ್ತು ನೋಡ್ರಿ. ಬಿಸಿಲುಗಾಲ ಚಳಿಗಾಲ ಅಂತ ಏನಿಲ್ಲ, ತರಕಾರಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಕಾಯಿ ಹಾಲು ಬೇಕಾದ್ರೆ ಹಾಕೊಬೋದ್ರಿ. ನಾನು ಇಷ್ಟೇ ಮಾಡಿದ್ದೀನಿ ರಾಗಿ ಸೂಪ್ ನೋಡ್ರಿ. ನೋಡ್ರಿ, ರಾಗಿ ಸೂಪ್ ರೆಡಿಯಾಗಿದೆ. ನಿಮ್ಮ ಮನೇಲಿ ಟ್ರೈ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫುಲ್ ವಿಡಿಯೋ ನೋಡಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ, ನಿಮ್ಮ ಅಕ್ಕಪಕ್ಕ ಮನೆಗಳಿಗೆ ಹೇಳ್ರಿ. ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲಿಂದ ರಾಗಿ ಸೂಪ್ ನೋಡ್ರಿ, ಹಿಂಗೆ ತೆಳ್ಳಗಿರ್ಬೇಕು, ಭಾಳ ಗಟ್ಟಿ ಇರಬಾರ್ದು. ನೋಡ್ರಿ, ರಾಗಿ ಸೂಪ್ ರೆಡಿಯಾಗಿದೆ. ನೋಡ್ರಿ, ರಾಗಿ ಸೂಪ್ ರೆಡಿಯಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ಲು ವಿಡಿಯೋ ನೋಡಿ.